ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ಚಾನಲ್ ಟಾಕೀಸ್. ನಾನು ನಿಮ್ಮ ಗುರು. ಇವತ್ತು ಕುಂಬಳಕಾಯಿ ಪರ್ಸೆ, ಬಸವನಗುಡಿ ಹಾಗೂ ದೊಡ್ಡ ಬಸವಣ್ಣ ಬುಲ್ ಟೆಂಪಲ್ ಈ ಮೂರಕ್ಕೂ ಏನ್ ಸಂಬಂಧ ಅನ್ನೋದು ತಿಳ್ಕೊಳ್ಳೋಣ. ಯಾಕಂದ್ರೆ ನಾನು ಇಷ್ಟು ವರ್ಷ ಬೆಂಗಳೂರಲ್ಲಿದ್ದು ತುಂಬಾ ಸರಿ ಕಡಲೆಕಾಯಿ ಪರ್ಸೆಗೆ ಹೋಗಿದ್ದೀನಿ. ಆದ್ರೆ ಮೊನ್ನೆ ನಾನು ಕಡಲೆಕಾಯಿ ಪರ್ಸೆಗೆ ಹೋದಾಗ ಕೆಲವೊಂದು ಕ್ವೆಶನ್ಸ್ ನನ್ನ ಕಾಡಕ್ಕೆ ಶುರು ಮಾಡ್ತು. ಇದು ಯಾಕೆ ಮಾಡ್ತಾರೆ, ಇದು ಹೇಗೆ ಶುರು ಆಯಿತು, ಇದ್ರ ಹಿನ್ನೆಲೆ ಏನು ಅದ್ರ ಬಗ್ಗೆ ನಂಗೆ ಗೊತ್ತಿರಲಿಲ್ಲ. ಮನೆಗೆ ಬಂದ್ಮೇಲೆ ಇದ್ರ ಬಗ್ಗೆ ಸ್ವಲ್ಪ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿದೆ. ಆವಾಗ ಇದ್ರ ಬಗ್ಗೆ ಕೆಲವೊಂದು ವಿಷಯಗಳು ತಿಳಿತು ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಬಸವನಗುಡಿ, ಕಡಲೆಕಾಯಿ ಪರ್ಸೆ ಇದೆರಡಕ್ಕೂ ಏನ್ ಸಂಬಂಧ ಅಂತ. ಬಸವನಗುಡಿಯ ಹಳೆ ಹೆಸರು ಬಂದು ಸುಂಕೇನಹಳ್ಳಿ ಆಗಿತ್ತು. ಈ ಸುಂಕೇನಹಳ್ಳಿ ಸುತ್ತಮುತ್ತ ತುಂಬಾ ಹಳ್ಳಿಗಳಿದ್ವು. ಯಾವ್ಯಾವ್ದು ಅಂದ್ರೆ ಹೊಸಕೆರೆಹಳ್ಳಿ, ಗುಟ್ಟಹಳ್ಳಿ, ಮಾವಳ್ಳಿ, ದಾಸರಹಳ್ಳಿ, ಈ ತರ ಚಿಕ್ಕ ಪುಟ್ಟ ಹಳ್ಳಿಗಳು ಇದ್ರ ಸುತ್ತ ಇದ್ವು. ಇವುಗಳ ಪ್ರಮುಖ ಬೆಳೆ ಏನು ಅಂದ್ರೆ ಅದು ಕಡಲೆಕಾಯಿ ಆಗಿತ್ತು. ರೈತರು ಇನ್ನೇನು ಆ ಬೆಳೆ ಕೈಗೆ ಬರಬೇಕು ಅನ್ನೋ ಟೈಮಲ್ಲಿ ಬಸವ ಬಂದು ಆ ಬೆಳೆನೆಲ್ಲ ತಿನ್ಕೊಂಡು ಹೊರಟೋಗ್ತಾ ಇತ್ತು. ಇದರಿಂದ ರೈತರುಗಳಿಗೆ ತುಂಬಾ ನಷ್ಟ ಆಗ್ತಿತ್ತು. ಯಾಕಂದ್ರೆ ಇನ್ನೇನು ಕೈಗೆ ಬಂದಂತ ಬೆಳೆ ಮಿಸ್ ಆಗೋಯ್ತಲ್ಲ ಅಂತ. ಅದಕ್ಕೆ ನೆಕ್ಸ್ಟ್ ಟೈಮ್ ರೈತರು ಏನ್ ಪ್ಲಾನ್ ಮಾಡೋದು ಅಂದ್ರೆ, ನಾವ್ ಈ ಸರಿ ನಮ್ಮ ಬೆಳೆನ ಕಾಯೋಣ, ಬಸವ ಬಂದ್ರೆ ಅದನ್ನ ಓಡಿಸೋಣ ಅಂತ ಕಾಯ್ತಾ ಕೂತ್ರು. ಬಸವಣ್ಣ ಅದೇ ಟೈಮ್ ಸರಿಯಾಗಿ ಬೆಳೆನ ತಿನ್ನಕ್ಕೆ ಅಂತ ಬಂದ್ರು. ಕಾದಿದ್ದಂತ ರೈತರು ಆ ಬಸವಣ್ಣನ ಅಟ್ಟಿಸ್ಕೊಂಡು ಹೋಗ್ತಾರೆ. ಬಸವಣ್ಣ ಒಂದು ಬೆಟ್ಟದ ಮೇಲೆ ಹೋಗಿ ನಿಲ್ಲುತ್ತೆ. ರೈತರು ಆ ಬಸವಣ್ಣನ ಅಟ್ಟಿಸ್ಕೊಂಡು ಹೋಗಿ ಬೆಟ್ಟದ ಮೇಲೆ ಹೋಗಿ ನಿಲ್ತಾರೆ. ಆದ್ರೆ ಅವ್ರ ಆಶ್ಚರ್ಯಕ್ಕೆ ಅಲ್ಲಿ ಬಸವ ಸಿಗಲ್ಲ. ಅಕ್ಕಪಕ್ಕ ನೋಡ್ತಾರೆ, ಅವ್ರಿಗೆ ಎಲ್ಲೂ ಆ ಬಸವಣ್ಣ ಕಾಣಿಸಲ್ಲ. ಆದ್ರೆ ಅವ್ರಿಗೆ ಇನ್ನೊಂದು ಆಶ್ಚರ್ಯ ಕಾದಿತ್ತು. ಏನು ಅಂದ್ರೆ, ಅವರ ಬಲಗಡೆನೆ ಒಂದು ಕಲ್ಲಿನ ಬಸವಣ್ಣ ಇರುತ್ತೆ. ಅವ್ರಿಗೆ ಆ ಬಸವಣ್ಣ ನೋಡಿ ಆಶ್ಚರ್ಯ ಆಗುತ್ತೆ. ನಾವು ಹುಡ್ಕೊಂಡ್ ಬಂದಂತ ಬಸವ ಇಲ್ಲಿಲ್ಲ, ಅದ್ರ ಬದಲಾಗಿ ಒಂದು ಕಲ್ಲಿನ ಬಸವ ಇದೆಯಲ್ಲ ಇಲ್ಲಿ ಅಂತ. ಒಂದು 5-10 ನಿಮಿಷ ಆಗ್ತಿದ್ದ ಪಾಪ ಪ್ರಜ್ಞೆ ಕಾಡಕ್ ಶುರು ಆಗುತ್ತೆ. ಶಿವನ ವಾಹನ ಆದ ಬಸವ ನಮ್ಮ ಬೆಳೆನ ತಿನ್ನಕ್ಕೆ ಅಂತ ಬಂದ್ರೆ ನಾವು ಓಡಿಸ್ಬಿಟ್ವಲ್ಲ ಅಂತ. ಅದಕ್ಕೆ ಅಲ್ಲಿದ್ದಂತ ರೈತರು ಏನ್ ಮಾಡ್ತಾರೆ ಅಂದ್ರೆ, ಒಂದಷ್ಟು ಅಮೌಂಟ್ ನ ಕಲೆಕ್ಟ್ ಮಾಡಿ ಅಲ್ಲಿದ್ದಂತ ಕಲ್ಲಿನ ಬಸವಣ್ಣಂಗೆ ಒಂದು ಚಿಕ್ಕದಾದಂತ ದೇವಸ್ಥಾನನ ಕಟ್ಟಿಸ್ತಾರೆ. ದೇವಸ್ಥಾನಕ್ಕೆ ದಿನನಿತ್ಯ ಪೂಜೆಗಳು ನಡೀತಾ ಇರುತ್ತೆ. ಅದೇ ಟೈಮ್ಗೆ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಬೇಕು ಅಂತ ಶುರು ಮಾಡ್ತಾರೆ. ಅವ್ರಿಗೆ ಈ ಕಲ್ಲಿನ ಬಸವಣ್ಣನ ಬಗ್ಗೆ ವಿಷಯ ತಿಳಿಯುತ್ತೆ. ಇಮಿಡಿಯೇಟ್ ಆಗಿ ಅವ್ರು ಅಲ್ಲಿಗೆ ಬಂದು ಅದನ್ನ ನೋಡಿ ಆ ಬಸವಣ್ಣನಿಗೆ ಒಂದು ದೇವಸ್ಥಾನನ ಕಟ್ಟಿಸ್ತಾರೆ. ಹೌದು, ಈಗ ನೀವೇನ್ ನೋಡ್ತೀರಾ ಬುಲ್ ಟೆಂಪಲ್, ದೊಡ್ಡ ಬಸವಣ್ಣನ ದೇವಸ್ಥಾನನ ಕಟ್ಟಿಸಿದವರು ಕೆಂಪೇಗೌಡರು. ದೇವಸ್ಥಾನನ ಕಟ್ಟಿಸಿದ್ಮೇಲೆ ರೈತರು ಏನ್ ಅನ್ಕೋತಾರೆ ಅಂದ್ರೆ, ಅಪ್ಪ ಬಸವಣ್ಣ, ನಾವು ಮಾಡಿದಂತ ಪಾಪಕ್ಕೆ ಪ್ರಾಯಶ್ಚಿತವಾಗಿ ನಾವು ಬೆಳೆದಂತ ಮೊದಲನೇ ಬೆಳೆ ನಿನಗೆ ತಂದು ಕೊಡ್ತೀವಿ, ಮನಸ್ಪೂರ್ವಕವಾಗಿ ಅದನ್ನ ಸೇವಿಸಪ್ಪ, ನೀನು ಬಿಟ್ಟಂತ ಕಡಲೆಕಾಯಿನ ನಾವು ಪ್ರಸಾದ ಅಂತ ತಗೊಂಡು ಮಾರ್ತೀವಿ ಅಂತ ಡಿಸೈಡ್ ಆಗ್ತಾರೆ. ಪ್ರತಿ ವರ್ಷ ಅವ್ರ ಬೆಳೆನ ಕೊಡ್ತಾನೆ ಹೋಗ್ತಾರೆ. ಕಲ್ಲಿನ ಬಸವಣ್ಣ ಆ ಬೆಳೆನ ತಿಂದು 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 ದೊಡ್ಡದಾಗ್ತಾ ಹೋಗುತ್ತಂತೆ ಕಲ್ಲಿನ ಬಸವಣ್ಣ. ಅಲ್ಲಿದ್ದಂತ ಪುರೋಹಿತರು ಈ ಬಸವಣ್ಣ ಇನ್ನ ಬೆಳೆದ್ರೆ ನಮ್ ಕೈ ಪೂಜೆ ಮಾಡಕ್ಕಾಗಲ್ಲ ಅಂತ ಅದ್ರ ತಲೆ ಮೇಲೆ ದೊಡ್ಡದಾದಂತ ಒಂದು ಮೊಳೆನ ಹೊಡಿತಾರೆ. ಆ ಮೊಳೆ ತ್ರಿಶೂಲಾಕಾರವಾಗಿದೆ. ಆ ಮೊಳೆ ಹೊಡೆದ ದಿನದಿಂದ ಬಸವಣ್ಣ ಬೆಳೆಯದ್ ನಿಂತ ಅನ್ನೋ ವಾಡಿಕೆ. ಹೀಗೆ ಕಡಲೆಕಾಯಿಗೂ ನಮ್ಮ ದೊಡ್ಡ ಬಸವಣ್ಣನಿಗೂ ಹಾಗೂ ಬಸವನಗುಡಿಗೂ ಇರುವಂತ ಕನೆಕ್ಷನ್. ಮುಂಚೆ 4 ಹಳ್ಳಿಯಿಂದ ಶುರುವಾದಂತ ಈ ಪರ್ಸೆ ಈಗ ನೂರಾರು ಊರುಗಳಿಂದ ಕಡಲೆಕಾಯಿ ಬರುತ್ತೆ, ಮಾರ್ತಾರೆ. ಅಂಡ್ ನಾವು ಕೂಡ ಅಲ್ಲೋಗಿ ಅದನ್ನ ಆಚರಿಸ್ತೀವಿ ಆಡಂಬರದಿಂದ ಅನ್ನಕ್ಕೆ ಖುಷಿ ಆಗುತ್ತೆ. ಈ AI ಜಗತ್ತು, ಚಾಟ್ GPT ಇಲ್ಲ ಈ ಡಿಜಿಟಲ್ ಯುಗದಲ್ಲೂ ಕೂಡ ನಾವು ಕಡಲೆಕಾಯಿ ಪರ್ಸನಲ್ಲಿ ಹೋಗಿ ಭಾಗಿಯಾಗ್ತೀವಿ. ಅದು ಖುಷಿ ವಿಚಾರ ಅಂತ ಹೇಳ್ತಾ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಇನ್ನೊಂದಷ್ಟು ಜನಕ್ಕೆ ವಿಚಾರ ತಿಳಿಲಿ ಅಂತ